ಹಲೋ ಫ್ರೆಂಡ್ಸ್, ನಾನು ನಿಮ್ಮ ವೈಭವ್ ಭಟ್. ನಾನೀಗ ಗೃಹ ಪ್ರವೇಶ ಮಾಡೋದು ಹೇಗೆ ಅಂತ ಹೇಳಿಕೊಡ್ತೇನೆ. ಅದಕ್ಕೂ ಮುಂಚೆ ನೀವು ನನ್ನ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಇವಾಗಲೇ ಮಾಡಿ, ಲೈಕ್ ಮಾಡಿಲ್ಲ ಅಂದರೆ ಮಾಡಿ, ಶೇರ್ ಮಾಡಬೇಕಾದ್ರೆ ಇಲ್ಲಿರೋ ಬಟನ್ನ ಒತ್ತಿ. ಸೊ ಫ್ರೆಂಡ್ಸ್, ವಿಡಿಯೋ ಕಡೆ ಬರೋಣ. ನಿಮಗೆ ಗೊತ್ತಿರೋ ಹಾಗೆ ನಾವು ಎರಡು ದಿನ ಮನೆ ಗೃಹ ಪ್ರವೇಶ ಮಾಡ್ತೇವೆ. ಇನ್ನು ಕೆಲವು ಜನ 4 ಅಥವಾ 5 ದಿನ ಮಾಡ್ತಾರೆ. ಹಾಗೂ ಸಹ ಜನ ಇದ್ದಾರೆ. ಏನು ಮಾಡ್ತಾರೆ ಮತ್ತು ಗೃಹ ಪ್ರವೇಶಕ್ಕೆ ಒಂದು 4 ರಿಂದ 5 ಭಟ್ರು ಬರ್ತಾರೆ. ಆಮೇಲೆ ಒಂದು ದಿನ ಸಂಜೆ ಮಾಡ್ತಾರೆ, ಇನ್ನೊಂದು ದಿನ ಬೆಳಿಗ್ಗೆ ಮಾಡ್ತಾರೆ. ಸಂಜೆ ಯಾಕೆ ಮಾಡ್ತಾರೆ ಅಂದರೆ ಅದು ಮುಹೂರ್ತದ ಪ್ರಕಾರ ಸಂಜೆನೇ. ಆಮೇಲೆ ಭಟ್ರು ಬರ್ತಾರೆ. ಭಟ್ರು ಸಂಜೆ ಬಂದು ಮುಹೂರ್ತ ಇರ್ತಾರೆ. ಕೆಲವು ಜನರ ರೂಮಲ್ಲಿ 5:30 ಅಥವಾ 4 ಗಂಟೆ ಇರುತ್ತೆ. ಆ ಮುಹೂರ್ತದಲ್ಲಿ ಗೃಹ ಪ್ರವೇಶ ಶುರು ಮಾಡ್ತಾರೆ. ಫಸ್ಟಿಗೆ ಹಿಂದಿನ ದಿನ ಸಂಜೆ ಫಸ್ಟ್ ಭಟ್ರು ಬಂದು ಒಂಚೂರು ಶಾಸ್ತ್ರ ಮಾಡಿಕೊಡ್ತಾರೆ. ರಂಗೋಲಿ ಎಲ್ಲ ಬಿಡಿಸಿ ಆಮೇಲೆ ಪೂಜೆನ ಸ್ಟಾರ್ಟ್ ಮಾಡಿ, ಮಡಿ ಎಲ್ಲ ಉಟ್ಕೊಂಡು, ಹೆಂಡತಿ ಇದ್ದರೆ ಅವ್ರು ಸೀರೆ ಉಟ್ಕೊಂಡು ಬಂದಮೇಲೆ ಪೂಜೆನ ಸ್ಟಾರ್ಟ್ ಮಾಡ್ತಾರೆ. ಏನು ಮಾಡ್ತಾರೆ ಅಂದರೆ ಹೋಗಿ ಪೂಜೆ ಸ್ಟಾರ್ಟ್ ಮಾಡಿ ಭಟ್ರು ಮಂತ್ರ ಹೇಳ್ತಾರೆ. ಆಮೇಲೆ ಇವರು ಪೂಜೆ ಮಾಡೋರು ತುಂಬ ಕೆಲವೊಂದು ಇಷ್ಟು ಶಾಸ್ತ್ರ ಮಾಡಿ ಆಮೇಲೆ ಹಸು ತಂದಿರ್ತಾರಲ್ಲ, ಹಸುವನ್ನು ತರ್ತಾರೆ. ಹಸುವನ್ನು ಮನೆಯೊಳಗೆ ಪ್ರವೇಶ ಮಾಡಿಸ್ತಾರೆ. ಆಮೇಲೆ ಅದಕ್ಕೆ ಹೂವು ಕುಂಕುಮ ಎಲ್ಲ ಕಿಟ್ಟಿ ಅದನ್ನು ಕಳಿಸ್ತಾರೆ. ಆಮೇಲೆ ಹಸು ತಂದವ್ರ ಮಾಲೀಕರಿಗೆ ಸೀರೆ ಅಥವಾ ಮುಂಡನ್ನು ತಂದು ಕೊಡ್ತಾರೆ. ನೆಕ್ಸ್ಟ್ ಏನು ಮಾಡ್ತಾರೆ ಅಂದರೆ ಒಂದು ಅಡುಗೆ ಭಟ್ರನ್ನು ಕರೆಸಿರ್ತಾರಲ್ಲ, ಅವರು ಸ್ವಲ್ಪ ಶಾಸ್ತ್ರ ಮಾಡಿ ಕುಂಬಳಕಾಯಿಯಿಂದ ಒಂದು ಅನ್ನ ಮಾಡ್ತಾರೆ. ಅದನ್ನು ಯಾರು ಮಡಿಯಲ್ಲೇ ಮಾಡಬೇಕು. ಭಟ್ರು ಒಂದು ಸ್ವಲ್ಪ ದೇವ್ರ ಕೋಣೆಯಲ್ಲಿ ಸ್ವಲ್ಪ ವಾಸ್ತು ಮತ್ತು ಪೂಜೆ ಮಾಡಿಕೊಂಡು ಆ ಕುಂಬಳಕಾಯಿ ಅನ್ನ ಆದಮೇಲೆ ಅದನ್ನು ದೇವ್ರ ಮುಂದೆ ಇಟ್ಟು 3 ಅಥವಾ 4 ಊದುಬತ್ತಿ ಹಚ್ಚಿ ಅದ್ಮೇಲೆ ಹೀಗೆ ನಿಲ್ಲಿಸಿರ್ತಾರೆ. ಆಮೇಲೆ ಸ್ವಲ್ಪ ಅದ್ರ ಮೇಲೆ ಮಂತ್ರ ಹೇಳ್ಕೊಂಡು ಮನೆ ಸುತ್ತಲೂ ಬಲಿ ಹಾಕ್ತಾರೆ. ಬಲಿಯಲ್ಲಿ ಮನೆ ಸುತ್ತಲೂ ಅದಕ್ಕೆ ಬಲಿಯಲ್ಲಿ 2 ಊದುಬತ್ತಿ ಹೀಗೆ ಹಾಕಿಟ್ಟು ಭಟ್ರು ಒಂದೊಂದಾಗೆ ಹೀಗೆ ಪ್ರೋಕ್ಷಣೆ ನೀರು ಬಿಡ್ತಾ ಮಂತ್ರ ಹೇಳ್ಕೊತಾ ಮನೆ ಸುತ್ತ ಹಾಕಿ ಬರ್ತಾರೆ. ಅದು ಹಾಕೋದು ಯಾಕೆಂದರೆ ಮನೆಯಲ್ಲ ಯಾವುದೇ ದುಷ್ಟಶಕ್ತಿ ಎಲ್ಲ ಅನ್ನೋದು ಹೀಗೆ ನೆಗೆಟಿವ್ ಎನರ್ಜಿ ಎಲ್ಲ ಇರ್ತದಲ್ಲ, ಅದಕ್ಕೆ ಅನ್ನೋದು. ಸೊ ಫ್ರೆಂಡ್ಸ್, ಈಗ ವಾಸ್ತವ ಕಡೆಗೆ ಈಗ ಬಲಿ ಎಲ್ಲ ಹಾಕಿ ಆಯಿತು. ಮುಂದೆ ಏನು ಮಾಡ್ತಾರೆ ಹೇಳೋದು ದೊಡ್ಡ ಕ್ವಶನ್. ಮುಂದೆ ವಾಸ್ತವ ಮಾಡ್ತಾರೆ. ಆ ಬಲಿ ಹಾಕಿದ ಮೇಲೆ ಭಟ್ರು ವಾಸ್ತವ ಮಾಡ್ತಾರೆ. ದೇವ್ರ ಕೋಣೆಗೆ ಹೀಗೆ ನೀರನ್ನು ಪ್ರೋಕ್ಷಣೆ ಮಾಡುತ್ತಾ ಓಂ ವಾಸ್ತು ಹೋಮ್ ಅಂತ ಜೋರಾಗಿ ಮಂತ್ರ ಹೇಳಿದ್ರು. ಅದು ವಾಸ್ತವ ಮಾಡ್ತಾರೆ. ಆಮೇಲೆ ಭಟ್ರು ಓಂ ವಾಸ್ತು ಹೋಮ ಆದಮೇಲೆ 3 ಹೋಮ ಮಾಡ್ತಾರೆ. ಒಂದು ವಾಸ್ತು ಹೋಮ, ಇನ್ನೊಂದು ಈ ಥರ ಹೋಮಗಳು ಮಾಡ್ತಾರೆ. ಮನೆ ಗೃಹ ಪ್ರವೇಶದ ಹೋಮ. ಆಮೇಲೆ ಬಂದು ಊಟ.
ಅದು ತುಂಬ ಶಾಸ್ತ್ರ ಮಾಡಿ ಊಟ. ಇನ್ನು ಮಾರನೇ ದಿವಸ ಏನು ಮಾಡ್ತಾರೆ ಅಂದರೆ, ಬೆಳಿಗ್ಗೆ ಒಂಚೂರು ತಿಂಡಿ ಎಲ್ಲ ತಿಂದು ದೇವ್ರ ಕೋಣೆ ಎದುರುಗಡೆ ಕೂತು ಒಂಚೂರು ದೇವರಿಗೆಲ್ಲ ಕೈ ಮುಗ್ದು, ಆಮೇಲೆ 2 ಭಟ್ರು ಆಮೇಲೆ ಪುರೋಹಿತರು ಒಂದು ಪರದೆ ತಗೊಂಡು ದೇವ್ರ ಕೋಣೆಯನ್ನು ಹೀಗೆ ಕವರ್ ಮಾಡ್ತಾರೆ. ಆಮೇಲೆ ಅಕ್ಕಿಯನ್ನು ದೇವ್ರ ಕೋಣೆ, ಈಗ ಮದುವೆಯಲ್ಲಿ ಹೆಣ್ಣು ಒಪ್ಸೋ ಶಾಸ್ತ್ರ ಎಲ್ಲ ಮಾಡ್ತಾರಲ್ಲ, ಹಾಗೆ ಮಾಡಿ ದೇವ್ರ ಕೋಣೆ ಹೀಗೆ ಇಡ್ತಾರೆ. ಆಮೇಲೆ ಒಂಚೂರು ಮಂತ್ರ ಹೇಳ್ಕೊಂಡು ಪ್ರೋಕ್ಷಣೆ ಮಾಡಿ, ಮನೆಯವರು ಇರ್ತಾರಲ್ಲ, ಮನೆಯವರ ಯಜಮಾನನ ಹೆಂಡತಿ ಅವರು ಹೀಗೆ ಬಲಗಾಲಿಟ್ಟು ಒಳಗೆ ಬರ್ತಾರೆ. ಆಮೇಲೆ ಅವ್ರ ಯಜಮಾನರು ಬರ್ತಾರೆ. ಆಮೇಲೆ ಅವ್ರ ಮಕ್ಕಳಿದ್ರೆ ಮಕ್ಕಳು ಬರ್ತಾರೆ. ಆಮೇಲೆ ಒಬ್ಬೊಬ್ಬರಾಗೆ ಹೋಗಿ ಬರ್ತಾರೆ. ಆಮೇಲೆ ಮನೆಯವರು ಇರ್ತಾರಲ್ಲ, ಯಜಮಾನ ಹೆಂಡತಿ ಮತ್ತು ಮಕ್ಕಳು, ಅವರು ಕೈ ಇದರಲ್ಲಿ ಹೀಗೆ ಇಟ್ಟು ದೇವ್ರ ಕೋಣೆ ಗೋಡೆಗೆಲ್ಲ ಹೀಗೆ ಕೈ ಹಚ್ಚಾಕ್ತಾರೆ. 2 ಕೈಯಲ್ಲಿ ಟೈಲ್ಸ್ ಕಾಣೋದಿಲ್ಲ, ಅದು ಕಾಣೋದಿಲ್ಲ. 3-4 ವರ್ಷ ಬರ್ಬೋದು. ಆಮೇಲೆ ಇದರ ನಂತರ ತುಳಸಿ ಗಿಡ ನೆಡ್ತಾರೆ. ತುಳಸಿ ಗಿಡ ನೆಟ್ಟಿ ತುಳಸಿ ಗಿಡಕ್ಕೆ ಒಂದು ಕೈ ಮುಗಿದು ಅದರ ಸುತ್ತ ತಿರುಗಿ, ಆಮೇಲೆ ಅದಕ್ಕೆ ಒಂಚೂರು ನೀರಿನ ಪ್ರೋಕ್ಷಣೆ ಮಾಡಿ ಬರ್ತಾರೆ. ಈಗ ನೋಡಿ ಗುರು, ಹೋಮ ಶುರು ಆಗ್ತದೆ. ಹೋಮದಲ್ಲಿ 2 ಹೋಮ ಮಾಡ್ತಾರೆ. ಪ್ರವೇಶಕ್ಕೆ 2 ಹೋಮ ಶುರು ಮಾಡಿದಾಗ, ಇದು ಸಹ ವಾಸ್ತವದ ಪ್ರಕಾರದ ಹೋಮನೇ. ಇದರಲ್ಲಿ ಕಾಯಿಂದ ಬೆಂಕಿ ಹಚ್ಚಿ ಹೋಮಕ್ಕೆ ಕುಂಡಕ್ಕಿಡ್ತಾರೆ. ಆಮೇಲೆ ಮೆಲ್ಲನೆ ಭಟ್ರು ಅದಕ್ಕೆ ಅಕ್ಷತೆ ಎಲ್ಲ ಹಾಕಿ, ಕಾಯೆಲ್ಲ ಹೋಮಕ್ಕೆ ಹಾಕಿ, ಆಮೇಲೆ ನಿಂತ್ಕೊಂಡು ಭಟ್ರು ಜೋರಾಗಿ ಮಂತ್ರ ಹೇಳ್ತಾರೆ. ಮಂತ್ರ ಹೇಳ್ತಾ ಎಲ್ಲರೂ ಅಕ್ಷತೆ ತಗೊಂಡು ಹೀಗೆ ಪ್ರೋಕ್ಷಣೆ ಮಾಡ್ತಾರೆ ಹೋಮಕ್ಕೆ. ಆಮೇಲೆ ಭಟ್ರು ಆಮೇಲೆ ಈಗ ಪೂಜೆ ಗೃಹ ಪ್ರವೇಶದ ಕೊನೆಗೆ ಹಂತಕ್ಕೆ ಬಂದು, ಈ ಕೊನೆ ಹಂತದಲ್ಲಿ ಎರಡನೇ ಭಟ್ರು ಬಂದು ಈಗ ಮನೆಯವ್ರನ್ನ ಹೀಗೆ ಕೂರಿಸ್ಕೊಂಡು ರಂಗೋಲಿ ಎದುರುಗಡೆ ಕೂರಿಸಿ, ಅದರಲ್ಲಿ ಒಂಚೂರು ಮಂತ್ರ ಹೇಳಿ ಹೀಗೆ ಅಕ್ಷತೆ ಹಾಕು. ಆಮೇಲೆ ಮನೆ ಭಟ್ರು ಹೀಗೆ ಎಲ್ಲರೂ ಹೀಗೆ ಭಟ್ರು ಮಂತ್ರ ಹೇಳ್ಕೊಡ್ತಾ ತೀರ್ಥ ಪ್ರೋಕ್ಷಣೆ ಮಾಡ್ತೀವಿ. ತೀರ್ಥ ಪ್ರೋಕ್ಷಣೆ ಅಂದರೆ ಹೀಗೆ ಅದರಲ್ಲಿ ಒಂದು ಕಪ್ ಇರ್ತದಲ್ಲ, ಈ ಥರ ತಟ್ಟೆ ಹುಟ್ಟು, ಅದರಲ್ಲಿ ತೀರ್ಥದ ನೀರು ತಗೊಂಡು ಮನೆಯವರಿಗೆ ಒಳ್ಳೆಯದಾಗಲಿ ಅಂತ ಹೀಗೆ ಪ್ರೋಕ್ಷಣೆ. ಮತ್ತು ಇಲ್ಲಿಗೆ ಮನೆ ಪ್ರವೇಶ. ಸೊ ಕಲ್ಟಿಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವೈಭವ್ ಭಟ್.